ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಹಂಕಾರ ಒಳ್ಳೇದಲ್ಲ, ಅದರಲ್ಲೂ ತಿನ್ನೋದು ಕುಡಿಯೋದ್ರ ಮೇಲೆ ದುರಹಂಕಾರ ತೋರಿಸಿದ್ರೆ ಯಾವತ್ತೂ ಒಳ್ಳೇದಾಗಲ್ಲ. ಏ ಪುಟ್ಟ, ನನಗೆ ಬುದ್ಧಿ ಹೇಳ್ತೀಯ? ಹೋಗಲೇ ಜಯರಾಮ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಬರಬೇಕು. ಇಂಥವ್ರಿಗೆ ಬುದ್ಧಿ ಹೇಳಕ್ ಬರಬಾರ್ದು. ನಾನು ಹೊರಗಡೆ ಬಂದ್ರೆ ನಿನಗಿದೆ ಕಣ ನಾಗರಾಜ, ನಿನಗಿದೆ. ಲೇ, ನೀನಂದೇನು ಕಿತ್ಕೊಳಕ್ಕಾಗಲ್ಲ. ಅದು ಯಾವನ್ ಬಿಡ್ಸ್ಕೊಂಡು ಹೋಗ್ತಾನೋ ನಾನು ನೋಡ್ತೀನಿ. ಸರ್, ನನ್ನ ಡ್ಯೂಟಿ ಮುಗೀತು, ನಾನು ಮನೆಗೆ ಹೊರಡ್ತೀನಿ ಸರ್. ಅರೆ ಏನಪ್ಪ ಜಯರಾಮ, ಇಷ್ಟು ದಿನ ನೀನ್ ಡ್ಯೂಟಿ ಮುಗಿದ ತಕ್ಷಣ ಸೀದಾ ಮನೆಗೆ ಹೋಗ್ತಿದ್ದೆ. ಇವತ್ತೇನೋ ಬಂದು ಹೇಳ್ಬಿಟ್ಟು ಹೋಗ್ತಾ ಇದೆಯಾ? ಅಲ್ಲ, ಪ್ರಮೋಷನ್ ಸಿಕ್ತಿರೋ ಖುಷಿಗೆ ತುಂಬಾ ಸಿನ್ಸಿಯರ್ ಆಗ್ತಿದ್ಯಾ ಹೆಂಗೆ? ಹಾಗೇನಿಲ್ಲ ಸರ್, ನಾನು ಕಾನ್ಸ್ಟೇಬಲ್ ಆಗಿರಲಿ, ಇನ್ಸ್ಪೆಕ್ಟರ್ ಆಗಲಿ, ನನ್ನ ಕೆಲಸದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ಕೊಳ್ಳಲ್ಲ ಸರ್. ಅಬ್ಬಬ್ಬಬ್ಬ, ಬಿಟ್ರೆ ವೇದ ವಾಕ್ಯನೇ ಹೇಳ್ತೀಯ. ನೀನಿವತ್ತು ಮನೆಗೆ ಹೋಗಂಗಿಲ್ಲ. ಯಾಕೆ ಸರ್? ನೀನ್ ಮನೆಗೆ ಹೋದ್ರೆ ನೈಟ್ ಡ್ಯೂಟಿ ಯಾರು ಮಾಡ್ತಾರಪ್ಪ? ನಂದು ಡೇ ಶಿಫ್ಟ್ ಅಲ್ವಾ ಸರ್? ಹೌದು, ಯಾರಿಲ್ಲ ಅಂದಿದ್ದು. ಅದು ಅಲ್ಲದೆ ಇವತ್ತು ನಿಂಗೆ ಪ್ರಮೋಷನ್ ಬೇರೆ ಸಿಕ್ಕಿದೆ. ಇಷ್ಟು ಬೇಗ ಮನೆಗೆ ಹೋಗಿ ಏನಪ್ಪ ಮಾಡ್ತೀಯಾ? ಇಲ್ಲೇ ಇದ್ದು ನೈಟ್ ಡ್ಯೂಟಿ ಮುಗಿಸಿ ಬೆಳಿಗ್ಗೆ ಮನೆಗೆ ಹೋಗು. ಎಷ್ಟೇ ಆದ್ರೂ ನೀನು ಇವಾಗ ಸೀನಿಯರ್ ಆಫೀಸರ್ ಅಲ್ವಪ್ಪ? ಸರ್, ಮನೆಗೇನು ಹೇಳಿಲ್ಲ, ಹೆಂಡತಿ ಬೇರೆ ಕಾಯ್ತಾ ಇರ್ತಾರೆ ಸರ್. ಅರೆ, ನಮ್ಮ ಮನೇಲೂ ಕಾಯ್ತಿರ್ತಾರಪ್ಪ. ಹಾಗಂತ ಈ ಮಾಡೋ ಕೆಲಸ ಎಲ್ಲ ಬಿಟ್ಟು ಮನೆಗೆ ಹೋಗೋಕ್ಕಾಗುತ್ತಾ? ನೋಡೋ, ಜಾಸ್ತಿ ಮಾತಾಡಕ್ ಬರಬೇಡ. ಸುಮ್ಮನೆ ಹೇಳಿದ್ದನ್ನು ಮಾಡು ಅಷ್ಟೆ. ಸರ್, ಮೊದಲೇ ಜಯರಾಮನಿಗೆ ಆರೋಗ್ಯ ಸಮಸ್ಯೆ ಇದೆ, ಹಾರ್ಟ್ ಬೇರೆ ಆಪರೇಷನ್ ಆಗಿದೆ. ಅಂಥದ್ರಲ್ಲಿ ನೈಟ್ ಡ್ಯೂಟಿ ಅಂದರೆ? ಏಯ್, ನೀನು ಯಾರು ಇದನ್ನೆಲ್ಲ ಹೇಳಕ್ಕೆ? ಹೌದಾ, ಮಾಡಲ್ವಾ? ಸರಿ ಬಿಡು, ದೊಡ್ಡ ಆಫೀಸರ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಹೇಳ್ತೀನಿ, ಜಯರಾಮ ನೈಟ್ ಡ್ಯೂಟಿ ಕೆಲಸ ಮಾಡೋಕ್ಕಾಗಲ್ವಂತೆ, ಪರ್ಮನೆಂಟಾಗೆ ಮನೇಲೆ ಇಟ್ಬಿಡಿ ಅಂತ. ಸರಿನಾ? ಆಯ್ತು ಸರ್, ನೈಟ್ ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ. ಈ ಬಡ್ಡಿ ಬಡ್ತಿ ಸಿಗುತ್ತೆ ಅಂದ್ರೆ ಯಾವ ನನ್ನ ಮಗನು ಬಿಡಲ್ಲ ಅನ್ನೋದಕ್ಕೆ ನಿನ್ ಮಾತಲ್ಲಿ ಪ್ರೂವ್ ಆಯ್ತು. ಆ ನನ್ನ ಮಗನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಜಯರಾಮ. ತಪ್ಪಿಸ್ಕೊಂಡ್ಬಿಟ್ಟಾನೋ ಆಮೇಲೆ ನಿನ್ ಪ್ರಮೋಷನು ಟುಸ್ಪಟಾಕಿ ಆಗೋಗುತ್ತೆ. ಆ ಯೋಚನೆ ಮಾಡಬೇಡ ಜಯರಾಮಣ್ಣ, ನಿನ್ನ ಜೊತೆ ನಾನಿರ್ತೀನಿ. ನೀನು ಅಂತ ಗೊತ್ತಾಗ್ಲಿಲ್ಲ, ಬೆಳದಿಂಗಳ ಬಾಳೆ ಬಂದ್ಲು ಅಂತ ಅನ್ಕೊಂಡೆ. ಓ, ನೀನು ಇನ್ನೂ ಅವಳನ್ನು ಮರ್ತಿಲ್ವಾ? ಮರಿಬೇಕು ಅಂದ್ಕೊಂಡ್ರು ಅವಳೇ ಫೋನ್ ಮಾಡ್ತಾ ಇದ್ದಾಳೆ. ಅಷ್ಟೆಲ್ಲ ಮಾಡಿದ್ರು ಅದು ಯಾವ ಧೈರ್ಯದಿಂದ ನಿನಗೆ ಕಾಲ್ ಮಾಡ್ತಿದ್ದಾಳೆ? ರಿಸೀವ್ ಮಾಡಬಾರ್ದಿತ್ತು. ಮಾಡಬಾರ್ದು ಅಂದ್ಕೊಂಡೆ, ಆದರೆ ಪದೇ ಪದೇ ಫೋನ್ ಮಾಡಲ್ಲ ಅಂತ ರಿಸೀವ್ ಮಾಡಿದೆ. ಏನಂತೆ ಅವಳುಗೋಳು? ಅವತ್ತು ಯಾಕೆ ಸಿಗ್ಲಿಲ್ವಂತ? ಅದು ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ವಾಟ್? ಅದಕ್ಕೆ ಮೀಟ್ ಮಾಡೋಕ್ಕೆ ಬರೋಕ್ಕಾಗಿಲ್ಲ, ಸಾರಿ ಅಂತ ಹೇಳಿದ್ಲು. ಅವತ್ತು ಅವಳ ರೀತಿ ಮಾಡಿರೋದಕ್ಕೆ ಯಾವುದೇ ಒಂದು ಕಾರಣ ಇದ್ದೇ ಇರುತ್ತೆ ಅಂತ ನನಗೆ ಹೇಳಿದ್ದೆ ತಾನೆ. ನಿಜ, ಸತ್ಯ ಏನು ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಸರಿ, ನೀನು ನಂಗೆ ಫೋನ್ ಮಾಡಿಕೊಡ್ತೀಯಾ? ಅವಳ ಅಮ್ಮನ ಬಗ್ಗೆ ವಿಚಾರಿಸ್ಕೊಂಡು ನಾನೇ ಅವಳ ಹತ್ರ ಸಾರಿ ಕೇಳ್ತೀನಿ. ನೀನಾ? ಹೌದು, ನಿನ್ನ ಪರವಾಗಿ ನಾನು ಸಾರಿ ಕೇಳಿದ್ರಲ್ಲಿ ತಪ್ಪೇನಿದೆ?
ಇರಲಿ ಬಿಡು, ನಾನೇ ಫೋನ್ ಮಾಡ್ತೀನಿ. ಆದರೆ ಹೇಗೆ ಸಾರಿ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಬಾಯಿ ತುಂಬ ಅಷ್ಟೊಂದು ಬೈದ್ಬಿಡೀನಿ. ಒಂದು ಕೆಲಸ ಮಾಡು, ನಾನೇ ಬೆಳೆದಿಂಗ್ಳ ಬಾಲೆ ಅಂತ ಅಂದ್ಕೊಂಡು ಅವಳ ಹತ್ರ ನೀನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯೋ ನನ್ನ ಮುಂದೆನೆ, ಐ ಮೀನ್ ನನಗೆ ಹೇಳು. ಯಾಕೆ ನರಸಿಂಹ, ನಾನು ನಿನ್ನ ಹುಡುಗಿ ಅಂತ ಫೀಲ್ ಮಾಡ್ಕೊಳಕ್ಕಾಗ್ತಿಲ್ವಾ? ಅದಕ್ಕೆ ಸಾರಿ ಕೇಳೋಕ್ಕೆ ಮುಜುಗರ ಪಡ್ತಿದ್ಯಾ? ಇಲ್ಲ, ಅದು ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ಅವಳ ಮೇಲೆ ಕೋಪ ಬಂದು ಬಾಯಿ ತುಂಬ ಬೈದ್ಬಿಟ್ಟಿದ್ದೀನಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ. ಪಾಪ ಆ ಹುಡುಗಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ಅದಕ್ಕೆ ಸಾರಿ ಕೇಳು ಅಂತ ಹೇಳ್ತಿರುತ್ತಾನೆ. ಸರಿ, ನೀನು ಏನು ಹೇಳಬೇಕು ಅಂತ ನಾನೇ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ತೀಯಾ? ಹಾಂ. ಮಿಸ್ ಬೆಳೆದಿಂಗ್ಳ ಬಾಲೆ, ನೀವು ಯಾವತ್ತು ನನ್ನ ಜೀವನದಲ್ಲಿ ಬಂದರೋ ಅವತ್ತಿಂದ ನನ್ನ ಜೀವನದಲ್ಲಿ ಹೊಸ ಹುರುಪು, ಹೊಸ ಬೆಳಕು ಬಂದಂಗೆ ಆಯಿತು. ನೀವು ನನ್ನ ಜೊತೆ ಮಾತಾಡ್ದಾಗಲೆಲ್ಲ ನನಗೆ ಆಕಾಶದಲ್ಲಿ ಹಾರಾಡಬೇಕು ಅಂತ ಅನಿಸ್ತಿತ್ತು. ಯಾವತ್ತು ನಿಮ್ಮನ್ನು ನೋಡ್ತೀನೋ ಅಂತ ಜಾತಕದ ಪಕ್ಷಿ ಥರ ಕಾಯ್ತಿದ್ನೋ, ನೀವೇ ಫೋನ್ ಮಾಡಿ ಸಿಗೋಣ ಅಂತ ಹೇಳಿದಾಗ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋಷ್ಟು ಖುಷಿ ಆಯಿತು. ಅದೇ ಖುಷಿಯಿಂದ ನಿಮ್ಮ ಹತ್ರ ಓಡೋಡಿ ಬಂದೆ, ಆದರೆ ನೀವು ನನಗೆ ಸಿಗಲಿಲ್ಲ. ಅದ್ರ ಬದಲು ಸಿಕ್ಕಿದ್ದು ನಿರಾಸೆ ಏಟು. ಅದೇ ಕಾರಣಕ್ಕೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿಮ್ಮನ್ನು ಯಾವತ್ತೂ ಮಾತಾಡಿಸ್ಬಾರ್ದು, ನಿಮ್ಮನ್ನು ಮೀಟ್ ಕೂಡ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಆದರೆ ನೀವೇ ವಾಪಸ್ ಫೋನ್ ಮಾಡಿದ್ರಿ. ರಿಸೀವ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಕಾಟಾಚಾರಕ್ಕೆ ನಿಮ್ಮ ಫೋನ್ನ ರಿಸೀವ್ ಮಾಡಿದೆ. ನೀವು ಅಳ್ತಿರೋ ಧ್ವನಿ ಕೇಳಿ ಯಾಕೋ ಮನಸ್ಸಿನ ಮೂಲೆಯಲ್ಲಿ ಗಾಬರಿ ಆಯಿತು. ಆಗ ಗೊತ್ತಾಗಿದ್ದು ನಿಜ, ನಿಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ. ಆಗ ನನ್ನ ಹಾರ್ಟ್ ಇನ್ನೂ ವೀಕ್ ಆಗೋಯ್ತು. ನಿಮ್ಗೆಷ್ಟು ಬೈದಿದ್ನೋ, ನಿಮ್ಮ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ನೋ ಅದೆಲ್ಲ ತಪ್ಪಾಗಿದ್ದು ನನ್ನಿಂದಾನೇ ಅಂತ ನನಗೆ ನಾನೇ ಹಿಡಿಶಾಪ ಹಾಕ್ಕೊಂಡೆ. ಮೈ ಡಿಯರ್ ಬೆಳೆದಿಂಗ್ಳ ಬಾಲೆ, ಒಂದ್ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ನಿಮ್ಮ ಬಾಯಿಂದ ಹೂ ಅನ್ನೋ ಪದಕ್ಕೋಸ್ಕರ ಕಾಯ್ತಿದ್ದೀನಿ. ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ನಾನು ಕೊನೆ ಉಸಿರಿರೋವರೆಗೂ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ. ಐ ಆಮ್ ರಿಯಲಿ ಸಾರಿ. ಸೂಪರ್ ಆಗಿತ್ತು ನೀವು ಹೇಳಿದ್ದು. ನಾನು ಹೇಳಿದ್ದಲ್ಲ, ಆ್ಯಕ್ಟ್ ಮಾಡಿದ್ದು. ಐ ಮೀನ್ ಫೀಲ್ ಮಾಡ್ಕೊಂಡು ಏನು ಹೇಳಬೇಕಿತ್ತೋ ಅದನ್ನು ಆ್ಯಕ್ಟ್ ಮಾಡೋ ಮೂಲಕ ಎನ್ಹ್ಯಾನ್ಸ್ ಮಾಡಿದೆ ಅಷ್ಟೆ. ಮಗ, ಅವ್ರು ಹೇಳ್ಕೊಟ್ಟಿದ್ದ ಚಾಚು ತಪ್ಪು ಹೇಳೋ. ಆ ಬೆಳೆದಿಂಗಳ ಬಾಲೆ ಪುಷ್ಪಕ ವಿಮಾನದಲ್ಲಿ ಹಾರ್ಕೊಂಡು ನಿನ್ನ ಹತ್ರ ಬರ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.